ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಜೀನಿಯಸ್ ಮುತ್ತಾ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ಸೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ 3 ಜನಕ್ಕೂ. ಡೈರೆಕ್ಟರ್ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ಹೀರೋ ಇದ್ದಾರೆ. ಸೊ ಫೋನ್ ಬೇರೆ ಬರ್ತಾ ಇದೆ. ಪ್ರೊಡ್ಯೂಸರ್ ಬರಬೇಕು. ಏನ್ ಕಾಲ್ ಬರುತ್ತೆ ಮೇಡಮ್ ನಿಮ್ಗೆ? ಜಾಸ್ತಿ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಹೌದು. ಹೆಂಗಿದೆ ಜೀನಿಯಸ್ ಮುತ್ತಾ? ಎಷ್ಟು ಜೀನಿಯಸ್ ಆಗಿ ವರ್ಕ್ ಮಾಡ್ತಿದ್ದೀರಾ ನೀವೀಗ? ಜೀನಿಯಸ್ ಆಗಿ ಜಿನ್ನಿಯನ್ ಆಗಿ ವರ್ಕ್ ಮಾಡ್ತಾ ಇದೀವಿ ನಾವು. ರಿಲೀಸ್ ಮಾಡ್ಲೇಬೇಕು ಅಂತ ಜೀನಿಯಸ್ ಮುತ್ತನ ಆಚೆ ತಂದು ಸ್ವಲ್ಪ ಜನಗಳ ಮುಂದೆ ತರಲೇಬೇಕು ಅಂತ ಅಮ್ಮ ನಾನು ಇಬ್ರೇನೆ ಪರ್ಸನಲಿ ಎಲ್ಲಾ ಸ್ಕೂಲ್ಗಳಿಗೂ ಹೋಗ್ಬಿಟ್ಟು ನಾವೇ ಅಪ್ರೋಚ್ ಮಾಡಿ, ದಯವಿಟ್ಟು ನಿಮ್ ಮಕ್ಳನ್ನೆಲ್ಲ ಸ್ಕೂಲಿಂದ ಸ್ಕೂಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ರು ಪರವಾಗಿಲ್ಲ, ಕರ್ಕೊಂಬನ್ನಿ, ಥಿಯೇಟರ್ ಅಲ್ಲೇ ನೋಡ್ಲಿ ಸಿನಿಮಾ ಅಂತ ನಾವು ಇದ್ ಮಾಡ್ತೀವಿ. 5,000 ಮಕ್ಕಳಿಗೆ ಸಿನಿಮಾನ ತೋರಿಸ್ತೀವಿ ಉಚಿತವಾಗಿ ಅಂತ ಮಾಡಿದ್ರ. ಏನದ್ ಕಾನ್ಸೆಪ್ಟ್ ಅದೇ? ಗೌರ್ಮೆಂಟ್ ಸ್ಕೂಲ್ ಮಕ್ಳೇ ಇದಾರಲ್ಲಪ್ಪ, ಇನ್ನು ಜಾಸ್ತಿನೇ ಇದಾರೆ. ಆಲ್ ಓವರ್ ಕರ್ನಾಟಕ ನಾವ್ ಹೇಳಿರೋದಲ್ವಾ. ನಾವು ಪರ್ಮಿಷನ್ ಕೇಳಿದೀವಿ, ಪರ್ಮಿಷನ್ ಕೊಡದೆ ನಾವು ಹೋಗಿ ಮಕ್ಳಿಗೆ ತೋರ್ಸಕ್ ಆಗಲ್ಲ. ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಇನ್ನೊಂದ್ 15-20 ದಿವಸದಲ್ಲಿ ಬರ್ಬೋದು. ಪ್ರೈವೇಟ್ಗೆಲ್ಲ ಹೋಗಿ ಕೇಳ್ತಿದೀವಿ, ಪ್ರಿನ್ಸಿಪಾಲ್ ಹೂ ಅಂತ ಕರ್ಕೊಂಡ್ ಬರ್ತಿದಾರೆ. ಸೊ ಇಲ್ಲಿ ವೆಂಕಟೇಶ್ವರ ಬುಕ್ ಮಾಡಿದೀವಿ, ಅಲ್ಲಿ ಚಂದ್ರೋದಯ ಬುಕ್ ಮಾಡಿದೀವಿ, ಅಲ್ಲಿ ಮೋಹನ್ ಬುಕ್ ಮಾಡಿದೀವಿ. 3 ಸ್ಕೂಲ್ ಸುತ್ತಮುತ್ತಲು ಏರಿಯಾ ಮಕ್ಳು ಬೇರೆ ಎಲ್ಲಾನು ಡಿಸ್ಟ್ರಿಬ್ಯೂಟರ್ ಮಾಡ್ಕೊಳ್ತಿದ್ರೆ, ಈ 3 ಸ್ಕೂಲ್ ಮಾತ್ರ ನಾವೇ, ಯಾಕಂದ್ರೆ ನಮ್ ಸುತ್ತಮುತ್ತಲು ಇದೆಯಲ್ಲ, ಸೊ ಅದಕ್ಕೆ ಹೋಗಿ ನಾವೇ ಕೇಳೋಣ ಅಂತ ಹೋಗ್ತಿದ್ವಿ. ಒನ್ಸ್ ಅಪಾನ್ ಎ ಟೈಮ್ ಆ ತರ ಒಂದ್ ಕಾನ್ಸೆಪ್ಟ್ ಇತ್ತು. ನಾವು ಸ್ಕೂಲ್ಗಳಲ್ಲಿ ಇದ್ದಾಗ ಒಂದ್ 5 ರೂಪಾಯಿ ಟಿಕೆಟ್ ಕಲೆಕ್ಟ್ ಮಾಡೋ ಅಥವಾ ಫ್ರೀ ಆಗಲು ಅಥವಾ 2 ರೂಪಾಯಿ ಟಿಕೆಟ್ ಸ್ಕೂಲಲ್ಲಿ ತೋರಿಸ್ತಿದ್ರು. ಅದಿತ್ತು. ಈಗ ನಿಂತೋಗ್ಬಿಟ್ಟಿದೆ, ಅದು ಆಲ್ಮೋಸ್ಟ್ ನಿಂತೋಗ್ಬಿಟ್ಟಿದೆ. ಯಾಕಂದ್ರೆ ಆ ತರ ಸಿನಿಮಾಗಳು ಬರ್ತಾ ಇರಲಿಲ್ಲ. ಸೊ ಜೀನಿಯಸ್ ಮುಖಾಂತರ ಅದು ಮತ್ತೆ ಬರ್ತಾ ಇದೆ. ಸೊ ನೀವೇನ್ ಹೇಳ್ತೀರಾ ಅದಕ್ಕೆ? ಆ ಒಂದು ಮತ್ತೆ ಆ ಟ್ರೆಂಡ್ ಶುರುವಾಗಿದೆ. ನಾವು ಮಕ್ಳು ಫಿಲಮ್ ಮಾಡಿದ್ಮೇಲೆ ಮೇನ್ ಮಕ್ಳಿಗೆ ತೋರ್ಸ್ಬೇಕು. ಮಕ್ಳು ಅವರು ನೆಗೆಟಿವ್ ತೆಗೆದು ಪಾಸಿಟಿವ್ ಆಗ್ಬೇಕು ಅಂದ್ಬಿಟ್ಟು ಒಂದು ಧ್ಯೇಯ ಇಟ್ಕೊಂಡ್ ಮಾಡಿರೋದ್ರಿಂದ ನಾವಿಬ್ರೇ ಎಲ್ಲಾ ಸ್ಕೂಲ್ಗೂ ಹೋಗಿ ಎಲ್ಲಾ ಮಕ್ಳನ್ನು ಕರ್ಕೊಂಡ್ಬಂದು, ಅಲ್ಲಿ ನಿಮ್ಗೆ ಗೊತ್ತಲ್ಲ, ವಾರಕ್ಕೆ 10,000 ರೂಪಾಯಿ ಕೊಡ್ಬೇಕು ಥಿಯೇಟರ್ 1 ಶೋಗೆ. ಅಷ್ಟು ಬರತ್ತೋ ಬಿಡತ್ತೋ, ಒಂದ್ 6 ಬಂದ್ರು ಮಿಕ್ಕಿದ್ ನಾವ್ ಹಾಕೊಂಡ್ ಮಾಡೋಣ ಅಂತ ಹೋಗಿ ಮಾಡ್ತಾ ಇದೀವಿ. ಹೆಂಗಾಗತ್ತೋ ಗೊತ್ತಿಲ್ಲ, ಭಗವಂತ ಬಿಟ್ಬಿಟ್ಟಿದೀನಿ, ಅವ್ಳು ನಡ್ಸ್ಕೊಡ್ತಾರೆ. ಈ ಜೀನಿಯಸ್ ಮುತ್ತಾ ಯಾಕೆ ಈ ಜೀನಿಯಸ್ ಮುತ್ತಾ ಅಂತ ಟೈಟ್ಲ್ ಬಂತು ಅಂತ ನಾನ್ ಕೇಳ್ಬೋದು. ಏನಕ್ಕಂದ್ರೆ ಆ ಹುಡ್ಗ ಸೋಲಿಗರ್ ಹುಡ್ಗ, ಡಾಕ್ಟರ್ ಹತ್ರ ಅಷ್ಟು ಆಕ್ಟಿವ್ ಆಗಿದ್ದ, ಏನ್ ಹೇಳಿದ್ರು ಗ್ರಾಸ್ ಮಾಡ್ಕೊಳ್ಳೋನು. ಅಬ್ಸರ್ವ್ ಮಾಡ್ತಾ ಇದ್ದ ಚಿಕ್ಕ ಮಗುವಿಂದ. ಡಾಕ್ಟರ್ ಏನ್ ಹೇಳ್ತಾರೆ, ಅಮ್ಮಮ್ಮ ಅಮ್ಮಮ್ಮ ಅಂತ ಕರೆಯೋನು. ಅಮ್ಮಮ್ಮ ಏನ್ ಹೇಳ್ತಾರೆ ಅಂದ್ಬಿಟ್ಟು ಗ್ರಾಸ್ ಮಾಡ್ಕೊಂಡು, ಅಮ್ಮಮ್ಮ ಹೊರಗಡೆ ಹೋಗಿದ್ರೆ ಆ ಜಾಗದಲ್ಲಿ ಕೂತ್ಕೊಂಡು ಅವನೇ BP ನೋಡೋನು, ಆಮೇಲೆ ಹಾರ್ಟ್ ಎಲ್ಲ ನೋಡ್ಬಿಟ್ಟು ಏನು ಅಂತ ಬರ್ದಿಟ್ಬಿಡೋನು. ಅರೆ ಯಾರಿಗೂ ಮೆಡಿಸನ್ ಏನು ಕೊಡ್ತಿರ್ಲಿಲ್ಲ. ಅಮ್ಮಮ್ಮ ಬಂದ್ಮೇಲೆ ಅಮ್ಮ ಹಿಂಗ್ ಬರ್ದಿದ್ದೀನಿ ಅಂತ ತೋರ್ಸ್ಬಿಟ್ಟು ಅವರು ಗುಡ್ ಖುಷಿ ಆಗ್ಬಿಟ್ಟು ತಲೆ ಮೇಲೆ ತಟ್ಟಿ ಆಮೇಲೆ ರೈಟ್ ಸರಿ ಬರ್ದಿದ್ಯಾ ಅಂತ ಅವ್ನಿಗೆ ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಕೊಟ್ರು. ಅವ್ರಿಗೆ ಬ್ಯಾಡ್ ಲಕ್ಕಿಗೋ ಏನೋ ಅವ್ರ ಅಮ್ಮಂಗೆ ಆ ಕಾಯಿಲೆ ಬಂದ್ಬಿಟ್ಟು, ಹಂಗಾಗಿ ಅವ್ರೊಂದಿಷ್ಟು ದುಡ್ಡು ಕೊಟ್ಬಿಟ್ಟು ಅವನ್ನ ಕಳ್ಸ್ಕೊಡ್ತಾರೆ ಬೆಂಗ್ಳೂರ್ಗೆ ಹೋಗು ಅಂತ. ಬಟ್ ಬೆಂಗಳೂರಲ್ಲಿ ಎಷ್ಟು ಕಷ್ಟಪಟ್ಟ ಅನ್ನೋದೇ ಈ ಪಿಕ್ಚರ್. ಏನ್ ಸ್ಟ್ರಗಲ್ ಮಾಡ್ದ, ಹೇಗ್ ಇದ್ ಮಾಡ್ದ, ಅಮ್ಮನ್ ಹೆಂಗ್ ಬದುಕಿಸ್ಕೊಂಡ ಅನ್ನೋದೇ ಈ ಪಿಕ್ಚರ್. ಸೊ ಹೆಂಗೆ ಮಕ್ಕಳು ತಾಯಿನ ಅಷ್ಟು ಪ್ರೀತಿ ನೋಡ್ಬೇಕು. 9 ತಿಂಗಳು ಹೊತ್ತು ಹೆತ್ತು ಸಾಕಿರ್ತಾಳೆ, ಇನ್ನೊಂದ್ ಜನ್ಮ ತಕೊಂಡಿರ್ತಾಳೆ ಒಂದ್ ಮಗುನ ಇರ್ಬೇಕಾರೆ. ಆ ಮಗು ಅಮ್ಮನ ಮೇಲೆ ಪ್ರೀತಿ ಇಟ್ಕೊಂಡು ಹೇಗ್ ಬಾಳ್ಬೇಕು ಅನ್ನೋದು ನಾವು ಈ ಫಿಲಮ್ ಅಲ್ಲಿ ತೋರಿಸ್ತೀವಿ. ಆದಷ್ಟು ನೆಗೆಟಿವ್ ಥಿಂಕ್ ತೆಗೆದ್ಬಿಟ್ಟು ಪಾಸಿಟಿವ್ ಥಿಂಕ್ ಮಾಡ್ಲಿ ಅನ್ನೋದು ಹೇಳ್ತಾ ಇದೀವಿ. ನೇಚರ್ನ ಲೈಕ್ ಮಾಡ್ಲಿ ಅಂತ ಹೇಳ್ತಾ ಇದೀವಿ. ಎಸ್, ಹೇಳಿ ಹೀರೋ ಸಾಹೇಬ್ರು. ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರೆ ಏನಿಲ್ಲ ಹೇಳಿ. ಜೀನಿಯಸ್ ಮುತ್ತಾ ಅದೇನಣ್ಣ, ಈಗಿನ ಕಾಲದಲ್ಲಿ ಪ್ರೀತಿ ಇದ್ರು ಮಕ್ಕಳು ಅವ್ರ ಅಪ್ಪ ಅಮ್ಮಂಗೆ ತೋರ್ಸಕ್ ಆಗಲ್ಲ, ಯಾಕಂದ್ರೆ ಕೇರೆ ಮಾಡಲ್ಲ, ಆ ಥರ ಎಲ್ಲ ಆಗೋಗುತ್ತೆ. ಅಂತ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮಂಗೆ ಇಂಥ ಪರಿಸ್ಥಿತಿ ಬಂದ್ರೆ ಏನಾಗ್ಬೋದು ಅನ್ನೋದು ಒಂದು ಮೆಸೇಜ್ ಆಗುತ್ತೆ. ಸೊ ಅದಕ್ಕೇನೆ ಅಪ್ಪ ಅಮ್ಮಂಗೆ ಬೆಲೆ ಕೊಟ್ಟು ಅವ್ರಿಗೆ ಕೇರ್ ಮಾಡಿ ಅವ್ರನ್ನ ಉಳಿಸ್ಕೊಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಅಲ್ಲ, ಈಗ ಅವ್ನು ಹೇಳ್ದ ಪ್ರೀತಿ ಇದ್ರು ತೋರ್ಸಕ್ ಆಗಲ್ಲ ಅಂತ. ಯಾಕೆ ತೋರ್ಸಕ್ಕಾಗಲ್ಲ ಹೇಳಪ್ಪ? ಪ್ರೀತಿ ತೋರಿಸ್ತಾರ ಮಗ? ಅಲ್ಲ ಹೇಳಿ, ಇವಾಗ ಹೇಳ್ಬೇಕು, ನನ್ಗೆ ಗೊತ್ತಾಗ್ಬೇಕಿಲ್ಲ. ನಂದೂ ಸೇರ್ಸಿ ಹೇಳ್ತಾ ಇದೀನಿ. ಸೊ ಒಂದೊಂದ್ಸರಿ ತೋರ್ಸಕ್ ಆಗಲ್ಲ. ಅದಕ್ಕೆ ಏನಕ್ಕೆ ತೋರ್ಸಕ್ ಆಗಲ್ಲ ಅಂದ್ರೆ ನೋಡಿ ಹೇಳ್ತೀನಿ. ಇವಾಗ ಗಂಡ ಹೆಂಡತಿ ಇಬ್ರು ದುಡಿತಿರ್ತಾರೆ, ಎಲ್ಲಾ ಮನೇಲೂ ಹಾಗೆ ಇದೆ ಪರಿಸ್ಥಿತಿ. ಸೊ ನಾನು ಸ್ವಲ್ಪ ಬಿಸ್ನೆಸ್ ನಮ್ದನ್ನು ನೋಡ್ಕೊಳ್ಲೇಬೇಕು. ಆ ಟೈಮಲ್ಲಿ ನಾನು ತಾಯಿಯಾಗಿ ಸ್ವಲ್ಪ ಒಂದಷ್ಟು ಸಮಯ ಕೊಡಕ್ ಆಗಲ್ಲ ಒಂದೊಂದ್ಸರಿ. ಆದ್ರೆ ತಂದೆಯಾಗೂ ಕೇರ್ ಮಾಡ್ತಾ ಇರ್ತೀನಿ. ಎಲ್ಲೇ ಕುತ್ಕೊಂಡ್ರು ಕಾಲ್ ಮಾಡ್ತಾನೆ ಇರ್ತೀನಿ. ಅವನ ತಿನ್ನ ಇಲ್ವಾ, ಹೆಂಗಿದಾನೆ, ಏನು ಬನ್ನ, ಅದೆಲ್ಲ ಮಾಡಕ್ಕಾಗತ್ತೆ. ಬಟ್ ಇಬ್ರು ಒಟ್ಟಿಗೆ ಸಿಕ್ಕಿ ಏನಪ್ಪ ಆಯ್ತು ಅಂತ ಕೇಳೋ ಅಷ್ಟಿಲ್ಲ. ಅದಕ್ಕೆ ಅವ್ನು ಹಂಗೆ ಹೇಳ್ತಿದ್ದಾನೆ. ಅದೆಲ್ಲಾ ಮನೇಲೂ ಈಗ ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಎಲ್ಲ.
ಅದೆಲ್ಲ ನಾನು ಒಪ್ಪಲ್ಲ. ಒಂದ್ ಅರ್ಧ ಗಂಟೆ ಇಟ್ಕೊಳ್ಳೇಬೇಕು, ಟೈಮ್ ಮಾಡ್ಕೊಳ್ಳೇಬೇಕು. ಬಿಸ್ನೆಸ್ ಮಾಡ್ಕೊಳ್ತೀಯ ಅಲ್ವಮ್ಮ, ಹಂಗೆ ಮಕ್ಳ ಜೊತೆನು ಅರ್ಧ ಗಂಟೆ ಇಷ್ಟ ಟೈಮು ಅಂತ ಇಟ್ಕೊಂಡ್ ನೀನ್ ಮಾಡ್ಬೇಕು. ಬಿಸ್ನೆಸ್ ನ ನೆಕ್ಸ್ಟ್ ಜನರೇಷನ್ ಅವರು ನಡೆಸ್ಬೇಕು, ಅವ್ರು ನಡೆಸ್ಬೇಕಲ್ಲ. ನೀವು ಅದಕ್ಕೆ ಟೈಮ್ ಕೊಡ್ಲೇಬೇಕು ಅಮ್ಮ ಹೇಳ್ತಾ ಇದ್ದಾರೆ. ಈಗ ಇಷ್ಟು ದಿನ ಆಕ್ಚುಲಿ ನಾವು ದೇವಸ್ಥಾನದಲ್ಲಿ ನಿಮ್ಮನ್ನು ನೋಡ್ತಿದ್ದೋ, ದೇವಸ್ಥಾನದಲ್ಲಿ ಇರ್ತಿದ್ದೋ ಅಥವಾ ಬಿಸ್ನೆಸ್ ಅಲ್ಲಿ, ಇವಾಗ ನಿರ್ಮಾಪಕಿಯಾಗಿ ಯಾಕೆ ಮಗನ್ ಸಿನಿಮಾನೇ ಮಾಡ್ಬೇಕು ಅಂತ ಅನಿಸ್ತು? ನಿರ್ಮಾಪಕಿ ಆಗ್ತೀನಿ ಇವತ್ತಲ್ಲ ನಾಳೆ ಒಂದ್ 10 ವರ್ಷ ಆತರ ಏನೋ ಇತ್ತು ನನ್ನ ಮೈಂಡ್ ಅಲ್ಲಿ. ಬಟ್ ಆದ್ರೆ ನನ್ ಮಗನಿಗೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅದು ಅಮ್ಮನಿಂದ ಇವತ್ತು ನಂಗೆ ಅದನ್ನು ಒಂದು ಗ್ರೇಟ್ಫುಲ್. ಅದಕ್ಕೆ ನಾನು ಅಮ್ಮನಿಂದ ಆ ಚಾನ್ಸ್ ಸಿಕ್ತಲ್ಲ ಅಂತ. ಅಮ್ಮಂದು ನಿಮ್ಗೆ ಹೇಗ್ ಪರಿಚಯ? ಅಮ್ಮ ಅದೇ ದೇವಸ್ಥಾನಕ್ಕೆ ಬರ್ತಿದ್ರು ಮುಂಚೆ. ನವರಾತ್ರಿಗಂತೂ ಅವ್ರು ಬಂದೇ ಬರ್ತಾರೆ ಯಾವಾಗ್ಲೂ ದರ್ಶನ ಮಾಡಕ್ಕೆ. ಹಿಂಗ್ ಬಂದ್ ಪಟ್ ಅಂತ ಹೋಗ್ತಿದ್ರು. ಅದಕ್ ಮುಂಚೆ ಸಂಚಾರಿ ಥಿಯೇಟ್ರಲ್ಲಿ ಅಮ್ಮನ್ನ ನೋಡಿದ್ ಯಾವಾಗ ಅಂದ್ರೆ ಅವ್ರ ಮೊಮ್ಮಗಳು ಸಾನು ಇವಾಗ ಇದ್ರಲ್ಲಿ ಆಕ್ಟ್ ಮಾಡಿದಾಳೆ. ಸೊ ಅವಳನ್ನ ಅವ್ರು ಕರ್ಕೊಂಡ್ ಬರ್ತಿದ್ರು, ನಾನು ಇವನ್ನ ಕಳ್ಸಿದ್ನಲ್ಲ, ಅವಾಗಿಂದ ಪರಿಚಯ ಇತ್ತು. ಅದ್ರ ದೇವಸ್ಥಾನ ಬರ್ತಾ ಬರ್ತಾ ನಾವಿಬ್ರು ಕ್ಲೋಸ್ ಆಗ್ಬಿಟ್ವಿ ಅಂತ. ಓಕೆ. ಈ ಜೀನಿಯಸ್ ಮುತ್ತದಲ್ಲಿ ರಿಯಲ್ ಚಿನ್ನಾರಿ ಮುತ್ತ ಬರ್ತಾರೆ. ಏನಿದು ಗೆಸ್ಟ್ ಅಪಿಯರೆನ್ಸ್? ಹೇಗೆ ಅವರು? ಏನಂದ್ರೆ ಮೇನ್ ಕಾನ್ಸೆಪ್ಟ್, ಇನ್ ಸೋಲಿಗರ್ ಹುಡ್ಗ ಒಂದ್ ಡಾಕ್ಟರ್ ಹತ್ರ ಹೇಗೆ ಅವನಲ್ಲಿರೋ ಇದನ್ನ ವ್ಯಕ್ತಪಡಿಸ್ಬಿಟ್ಟು ಜೀನಿಯಸ್ ಆದ ಅಂತ ಅಮ್ಮಮ್ಮ ಕರೀತಿರ್ತಾರೆ. ಜೀನಿಯಸ್ ಕಣೋ, ಎಷ್ಟ್ ಚೆನ್ನಾಗ್ ಕಲ್ತ್ಕೊಳ್ತಿದ್ಯಾ ಅಂತ. ಅದ್ರಲ್ಲಿ ಏನಾಗತ್ತೆ, ಅವನು ಹಳ್ಳಿಯಿಂದ ಬಂದಿರೋ ಬಡ ಹುಡುಗ ರನ್ನಿಂಗ್ ರೇಸ್ ಅಲ್ಲಿ ಗೋಲ್ಡ್ ಮೆಡಲ್ ತಕೊಂಡ. ಅವನು ಜೀನಿಯಸ್, ಇವನು ಜೀನಿಯಸ್ ಅಲ್ವಾ? ಹಂಗಾಗಿ ಅದಕ್ಕೂ ಇದಕ್ಕೂ ತಾಳಿ ಇದೆ. ಓಕೆ. ಯಜಮಾನ್ರದು ನಿಮ್ಗೂ ತಾಳಿ ಇದ್ರೊಳಗೆ ಆತರ. ಓಕೆ. ಅಲ್ಲಿ ಅಷ್ಟು ಆಲ್ಮೋಸ್ಟ್ 30 years ಆಯ್ತು ಅಂತ ಮನೆ ಹೇಳುದು. 31 years ಆಯ್ತು. ಈಗ ಅದಾದ್ಮೇಲೆ ಈ ಸಿನಿಮಾ ಬರ್ತಾ ಇದೆ. ಅವಾಗ ಯಜಮಾನ್ರು ಮಾಡಿದ್ರು, ಈಗ ನೀವ್ ಮಾಡ್ತಾ ಇದ್ರ. ಏನು ಡಿಫ್ರೆನ್ಸ್ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಡೈರೆಕ್ಷನ್ ಅಲ್ಲಿ? ನೀವು ಕೂಡ ಆ ಜರ್ನಿ ನೋಡಿದ್ದೀರಾ. ಸೊ ಹೇಗಿತ್ತು ಅದೊಂದು ಡೈರೆಕ್ಷನ್? ಇಷ್ಟು ವರ್ಷ ಆದ್ಮೇಲೆ ನೀವು ಡೈರೆಕ್ಷನ್ ಬಂದಿದ್ದೀರಿ. ಅಷ್ಟು ವರ್ಷ ಆದ್ಮೇಲೆ ಡೈರೆಕ್ಷನ್ ಮಾಡ್ತಿದ್ದೆ ಅಂದ್ರು ಅದಕ್ ಮುಂಚೆನೂ ಅವ್ರ ಬೆನ್ನಲ್ಲಿ ನಾನು ಇದ್ದೆ. ಅವ್ರು ಏನ್ ಮಾಡ್ತಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಎಲ್ಲದಕ್ಕೂ ನಾನು ಕಾಸ್ಟ್ಯೂಮ್ ಮಾಡಿದ್ರಿಂದ, ಅಲ್ಲೇ ಅವ್ರ ಜೊತೆಗೆ ಇದ್ದಿದ್ರಿಂದ ಹೆಂಗ್ ಟ್ರಾಲಿ ಹಾಕ್ತಾರೆ, ಏನಕ್ ಹಾಕ್ತಾರೆ, ಯಾಕೆ OSS ಇಡ್ತಾರೆ, ಯಾಕೆ ಕ್ಲೋಸ್ ಅಪ್ ತಕೊಳ್ತಾರೆ, ಎಲ್ಲ ಅವಾಗಿಂದ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದೀನಲ್ವಾ. ಓ ಇದಕ್ ಹಿಂಗಿಟ್ರೆ ಚಂದ, ಇದಕ್ ಹಂಗಿಟ್ರೆ ಚಂದ ಅಂದ್ಬಿಟ್ಟು ಹಂಗೆ ಮಾಡ್ತಾ ಮಾಡ್ತಾ ಡ್ಯಾನ್ಸ್ ಕೊರಿಯೋಗ್ರಫು ಮಾಡಿದೀನಿ ಅವ್ರ ಫಿಲಮ್ಸ್ ಗಳಿಗೆ. ಹಂಗಾಗ್ಬಿಟ್ಟು ನನ್ಗೆ ಈಸಿ ಆಯ್ತು ಇವಾಗ ಮಾಡಕ್ಕೆ. ಅವ್ರೊಂದ್ 45 ದಿನ ಶೂಟ್ ಮಾಡ್ಬೋದು. ಅವ್ರಿಗೊಂದ್ 14-15 ಸಾಂಗ್ ಇಟ್ಕೊಂಡಿರ್ತಾರೆ. ಅದನ್ನ ಒಂದ್ ಸಾಂಗ್, ಯಾಕಂದ್ರೆ ನಮ್ ಬಜೆಟ್ ಕಮ್ಮಿ ಇರೋದ್ರಿಂದ ನಾನು ಅಷ್ಟೊಂದ್ ಸಾಂಗ್ ಇಡಕ್ ಆಗಲ್ಲ. ಈ ಫಿಲಮ್ ನಾನು 15 ದಿವಸದಲ್ಲಿ ಶೂಟ್ ಮಾಡಿದ್ದೀನಿ. ಓಕೆ. ಶ್ರೇಯಸ್, ಹೇಳಿ, ನೀವೀಗ ಈ ಸಿನಿಮಾ ತಗೊಂಡಾಗ, ಈ ಸಿನಿಮಾ ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ವಾ ಅಥವಾ ಹೆಂಗಿತ್ತು? ತುಂಬಾ ಭಯ ಆಗಿತ್ತಣ್ಣ. ಬಟ್ ಅದೇನೆ ಹೇಳಿದ್ನಲ್ಲ, ಎಲ್ಲಾರ ಹೆಲ್ಪಿಂದ, ಫ್ರೆಂಡ್ಲಿ ನೇಚರ್ ಇಂದ ಆರಾಮಾಗಿ ಮಾಡಿದೆ. ಯಾಕಂದ್ರೆ ತಪ್ಪು ಮಾಡಿದೆ, ಅಫ್ಕೋರ್ಸ್ ಫಸ್ಟ್ ಮೂವಿ ಅಂದ್ಮೇಲೆ ತಪ್ಪು ಮಾಡ್ತೀನಿ. ಸೊ ಯಾರು ಏನು ಪೇಷನ್ಸ್ ಕಳ್ಕೊಂಡಿರ, ಚಿಕ್ಕ ಮಗು ತರ ಹೇಳಿ ನನ್ ತಿದ್ದಿದ್ರು. ಸೊ ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನನ್ನ ಲೈಫ್ಗೆ. ಮೇನ್ ಆಗಿ ನಾಗಿನಿ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಮೂವಿಲಿ. ನನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಹೇಗೆ ನಿಮಗೆ ಸಿನಿಮಾ ಬರ್ಬೇಕು ಅಂತ ಮುಂಚೆಯಿಂದ ಆಸೆ ಆಯ್ತಾ ಅಥವಾ ಅಮ್ಮನ ಬಲವಂತದಿಂದನೇ ಬಂದ್ರ? ಇಲ್ಲ, ನಂಗೆ ಚಿಕ್ಕ ವಯಸ್ಸಿಂದ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ರಂಗಭೂಮಿ ಎಲ್ಲ ಮಾಡ್ಕೊಂಡ್ ಬಂದಿದ್ದಲ್ಲ, ಅವಾಗಿಂದ ಏನಾದ್ರು ಮೂವಿ ಮಾಡ್ಬೇಕಂತ ಇತ್ತು. ತುಂಬಾ ಕಡೆ ಹೋಗಿದ್ದೆ, ಹೇಳಿದ್ನಲ್ಲ, ಚಾನ್ಸಸ್ ಒಂದೊಂದ್ ಕಡೆ ಸಿಕ್ತಿತ್ತು. ಶೂಟ್ ಆದ್ಮೇಲೆ ಅದು ರಿಲೀಸ್ ಆಗ್ತಿರ್ಲಿಲ್ಲ, ಇಲ್ಲಾಂದ್ರೆ ಚೇಂಜ್ ಆಗೋಗ್ತಿತ್ತು ಕ್ಯಾರೆಕ್ಟರ್, ಆ ತರ ಎಲ್ಲ ಆಗ್ತಿತ್ತು. ಮತ್ತೆ ಒಂದೊಂದು ಆಡಿಷನ್ಸ್ ಅಲ್ಲೇ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ತುಂಬಾ ಅದಕ್ಕೆ ಗೊತ್ತಿತ್ತು ಕಷ್ಟ, ಸೆಲೆಕ್ಟ್ ಆಗದೆ ಇದ್ರೆ ಹೆಂಗಾಗುತ್ತೆ ಅಂತ. ಸೊ ಅದಕ್ಕೆ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಬ್ರಿಗೂ ಥ್ಯಾಂಕ್ಸ್. ಅಮ್ಮನ್ ಸಿನಿಮಾಲು ಎಡಿಟ್ ಮಾಡಿ ಹಾಕಿದಾರೆ, ಅಲ್ಲಮ್ಮ ಸಿನಿಮಾಲಿ. ಯಾಕಂದ್ರೆ ಅಮ್ಮ ದುಡ್ಡು ಹಾಕೊಂಡ್ ಬೇರೆ ಯಾರ ಜೊತೆ ನಾನು ಮಾಡ್ಬೋದಾಗಿತ್ತು. ಸೊ ನನ್ ಮಗ ಮಾಡ್ಬೇಕು ಅಂತ ಅನ್ಕೊಂಡ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಅದಕ್ಕೋಸ್ಕರ ಎಡಿಟ್ ಯಾಕೆ ಮಾಡಿದೆ ಅಂದ್ರೆ, ಪ್ರೊಡ್ಯೂಸರ್ ಹೇಳ್ತಾರಲ್ವಾ, ಈ ಹುಡ್ಗನ್ ಹಾಕು ಅಂದಾಗ ನಾವ್ ಇಲ್ಲ ಅನ್ನಕ್ ಆಗಲ್ಲ. ಇವನ್ ತಕೊಂಡು ಶೂಟ್ ಮಾಡಿ ಎಡಿಟ್ ಮಾಡಿ ತೋರ್ಸಿದಾಗ, ನನ್ ಕಡೆ ಒಬ್ಬ ಇದ್ದಾನೆ ಅವ್ನ ಕೈಲಿ ಮಾಡ್ಸಮ್ಮ ಅಂದಾಗ ನಾವ್ ಇಲ್ಲ ಅನ್ನಕ್ ಆಗಲ್ಲ. ಹರಿಗೋಡೆ ಅಂತ ಅವ್ರು ಹೇಳ್ದಾಗ ತಿರ್ಗಾ ಶೂಟ್ ಮಾಡಿ ಹಾಕಿ ಇವಳಗ್ ಬಂದ್ ಸಾರಿನೂ ಕೇಳಿದೀನಿ. ಸಾರಿ ಹೇಳಿದ್ರು, ಅದ್ರ ಹಂಗೂ ಹೇಳಿದ್ರು, ನಿನ್ ಮಗ ತುಂಬಾ ಚೆನ್ನಾಗ್ ಮಾಡಿದ್ದಮ್ಮ, ಆದ್ರೆ ಏನ್ ಮಾಡಕ್ ಆಗಲ್ಲ, ಪ್ರೊಡ್ಯೂಸರ್ ಅವ್ರ ದುಡ್ಡು ಹಾಕ್ತಾ ಇರೋದು ಅಂತ ಹೇಳಿದ್ರು ಪಾಪ ನನ್ ಬಂದು. ಇಲ್ಲ, ಆ ವಿಷಯದಲ್ಲಿ ತುಂಬಾ ಕ್ಲಾಶಸ್ ಆಗಿರೋದು ಉಂಟು. ಇಷ್ಟು ನೋಡಿ, ನೀವು ಇವತ್ತು ಕೂತ್ಕೊಂಡು ಒಂದ್ ಸಿನಿಮಾನೇ ಮಾಡ್ಬಿಟ್ರ, ಮೇ ಬಿ ಅದಾಗೋಕೆ ಇದು ಕಾರಣ ಅನ್ಸುತ್ತೆ. ಈ ಸಿನಿಮಾ ಒಂದ್ ಆಗೋದಕ್ಕೋಸ್ಕರ ಅದೊಂದು ನೆಪ ಇರ್ಬೋದು ನಿಮ್ ಜೊತೆ ಸೇರಿ. ಸೊ ಸಿನಿಮಾ ಜೊತೆಗೆ ನಿಮ್ಗೆ ಈ ಸಿನಿಮಾದಲ್ಲಿ ತುಂಬಾ ತಾರಾಬಳಗ ಇರೋದು, ನಾನ್ ನೋಡಿರೋ ದೊಡ್ಡ ದೊಡ್ಡ ಕಲಾವಿದರು ಇರುವಂತದ್ದು, ಅಷ್ಟು ಜನ ಜೊತೆ
ನಡ್ಸುವಂತ ಭಾಗ್ಯ ನಿಮ್ಗೆ ಸಿಕ್ಕಿದೆ, ಎಷ್ಟು ಖುಷಿ ಆಗುತ್ತೆ ಆ ವಿಚಾರವಾಗಿ? ತುಂಬಾ ಖುಷಿ ಅಣ್ಣ, ಯಾಕಂದ್ರೆ ನನ್ಗೆ ಅದು ಅಷ್ಟು ಗೊತ್ತಾಗ್ಲಿಲ್ಲ ಆಕ್ಟ್ ಮಾಡೋವಾಗ. ಯಾಕಂದ್ರೆ ನಾನು ನರ್ವಸ್ ಅಲ್ಲಿದ್ದೆ, ಮತ್ತೆ ಅವ್ರು ನನ್ ಪಾತ್ರದಲ್ಲಿ ನಾನು ಮುಳುಗೋಗಿದ್ದೆ. ನಾನು ಯಾವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ನನಗೆ ಶಾಕ್ ಆಯ್ತು. ಯಾಕಂದ್ರೆ ಅವ್ರು ಆಕ್ಟಿಂಗ್ ನಾನು ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಾನು ಅವ್ರ ಜೊತೆ ಮಾಡಿದ್ನ ಅನ್ನೋದು ನನಗೆ ಶಾಕ್ ಆಯ್ತು. ಯಾಕಂದ್ರೆ ರಾಘು ಸರ್ನೆಲ್ಲ ಬೇರೆ ಮೂವೀಸ್ ಅಲ್ಲಿ ಮತ್ತೆ ಎಲ್ಲಾರು ಅಷ್ಟೇ ಬೇರೆ ಮೂವೀಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ, ನಾನು ಅವ್ರ ಜೊತೆ ಮಾಡಿದೀನಿ ಅಂದ್ಮೇಲೆ ಅದ್ ನಂಗೆ ದೊಡ್ಡ ಭಾಗ್ಯನೇ. ಯಾಕಂದ್ರೆ ತುಂಬಾ ಖುಷಿ ಆಯ್ತು. ನನ್ ಅನ್ಕೊಂಡೇ ಇರ್ಲಿಲ್ವಲ್ಲ ಇಂಥ ಆಕ್ಟರ್ಸ್ ಜೊತೆ ಮಾಡ್ತೀನಿ ಅಂತ. ಲೈಫ್ ಟೈಮ್ ಆಪರ್ಚುನಿಟಿ. ಸೊ ಮೇ ಬಿ ನೀವ್ ಇದ್ದಿದ್ದಕ್ಕೆ ಅದಕ್ಕೆ ಆಯ್ತು ಖಂಡಿತ. ಯಾಕೆಂದ್ರೆ ಫುಲ್ ನಮ್ ಫ್ಯಾಮಿಲಿ, ನಾನ್ ಯಾರನ್ನೂ ಬೇರೆ ಅನ್ನೋದೇ ಇಲ್ಲ. ನಂಗೆ ಯಾರ್ ಬೇಕು ಅನ್ಸತ್ತೋ ಕೇಳ್ದಾಗ ಎಷ್ಟು ಖುಷಿಯಾಗಿ ಒಪ್ಕೊಂಡು ಅಂದ್ರೆ ನೀ ಫಿಲ್ಮ್ ಮಾಡ್ತಿದ್ಯಾ, ಖಂಡಿತ ನಾನ್ ಆಕ್ಟ್ ಮಾಡ್ತೀನಿ, ಯಾರು ಏನ್ ಕೊಡ್ತೀಯಾ ಒಂದ್ ಪೈಸಾ ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಹಂಗಂತ ನಾವು ಪ್ರೀತಿಯಿಂದ ನಮ್ ಬಜೆಟ್ ಅಲ್ಲಿ ಏನಿತ್ತೋ ಕೊಟ್ಟಿದೀವಿ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಎಲ್ಲ ನಮ್ಮ ಮನೆಯವರು ಬಂದು ಖುಷಿಯಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ವಿಜಯ ರಾಘವೇಂದ್ರ ಸರ್ದು ಗೊತ್ತಿದೆ ಇನ್ಸಿಡೆಂಟ್. ನಮ್ದು ಸಿನಿಮಾ ಅದೇ 2 days ಡೇಟ್ ಫಿಕ್ಸ್ ಆಗೋ ಹಿಂದೆ ಅವ್ರ ವೈಫ್ ಅನ್ಫಾರ್ಚುನೇಟ್ಲಿ ಎಕ್ಸ್ಪೈರ್ ಆದ್ರು. ಸೊ ಆ ಟೈಮಲ್ಲಿ ಅಮ್ಮ ಕಾದ್ರು, ನಾನು ಕಾದೆ. ಇಲ್ಲಮ್ಮ ಅಮ್ಮ ಹೇಳ್ಬಿಟ್ಟಿದ್ರು, ಅವನೇ ಅಮ್ಮ ಚೆನ್ನಾಗಿರೋದು, ಸೂಟ್ ಆಗ್ತಾನೆ, ನಂಗೆ ರಾಘುನೇ ಬೇಕು ಅಂದ್ರು. ಸರಿಮ್ಮ, ಆದ್ರೆ ಇಂಥ ಪರಿಸ್ಥಿತಿಲಿ ಹೆಂಗಮ್ಮ ಕೇಳ್ತೀರಾ, ಪಾಪ ಅವ್ರ ಮನಸ್ಥಿತಿನೇ ಈ ತರ ಇದೆ. ಅವ್ರು ತುಂಬಾ, ಯಾಕಂದ್ರೆ ಗೊತ್ತಲ್ವಾ ಎಲ್ಲಾ ಕಡೆ ನೋಡಿರ್ತೀರಿ, ತುಂಬಾ ಅಟ್ಯಾಚ್ಮೆಂಟ್ ಅವ್ರಿಬ್ರಿಗೂ, ಒಂಥರ ಗಂಡ ಹೆಂಡತಿ ಅಂದ್ರೆ ಆತರ ಇರ್ಬೇಕಪ್ಪ ಅನ್ನೋ ತರ. ಅಂತದ್ರಲ್ಲಿ ಇದು ಯಾವ ತರ ಆಗಿದೆ, ಅನ್ಫಾರ್ಚುನೇಟ್ ಅಥವಾ ಯಾರ್ ಬ್ಯಾಡ್ ಲಕ್ ಅಂತಾನು ಹೇಳಂಗಿಲ್ಲ, ಆ ತರ ನಡೆದೋಗಿದೆ. ಅದೇ ಕಾದ್ಮೇಲೆ ಪಾಪ ಶೂಟಿಂಗು ಬಂದ್ರು, ಅಲ್ಲೂ ತುಂಬಾ ಅಪ್ಸೆಟ್ ಆಗಿ ಇರ್ತಿದ್ರು. ಅವ್ರೇನು ಶಾರ್ಟಿಗೆ ಬಂದಾಗ ಮಾತ್ರ ಅಷ್ಟು ಆಕ್ಟಿವ್ ಅಂದ್ರೆ ನಿಜವಾಗ್ಲು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಅವ್ರ ಆತರ ಅವ್ರ ಫೀಲಿಂಗ್ಸ್ ಇತ್ತ, ಅವ್ರಿಗೆ ಈ ತರ ಏನಾದ್ರು ಇದ್ಯಾ ಅನ್ನೋ ತರ ಇದೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ. ಅವ್ರಿಗೆ ನಾವು ಈ ಮೂಲಕ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ವಿಜಯ್ ಸರ್ ಒಂಥರ ಸ್ಫೂರ್ತಿ. ಯಾರೋ ಒಂಥರ ಡಿಪ್ರೆಷನ್ ಕೂತ್ಕೊಳ್ಳಿಲ್ಲ, ಈ ಟೈಮಲ್ಲಿ ಎಲ್ಲ ಮ್ಯಾಸಿವ್ ಆಗಿ ತೊಡಗಿಸ್ಕೊಂತಿದ್ದಾರೆ. ಮತ್ತೆ ಅದೇ ಜೀವನ ಅಲ್ವಾ ಅವ್ರಿಗೆ ಪಾಪ. ಹೌದು, ಹಂಗಾಗಿ ಸೊ ನಾನು ಈ ಕಾಸ್ಟಿಂಗ್ ವಿಚಾರ ಬಗ್ಗೆ ಕೇಳ್ಬೇಕು ಅಂದ್ರೆ, ಈ ಎಷ್ಟೋ ಜನ ಮರ್ತೋಗ್ಬಿಟ್ಟಿದ್ರಿ. ಈಗ ಕಾವೇರಿ ಸೀರಿಯಲ್ ಅವಾಗ್ಲೇ ನಿಮ್ಮನ್ನ ಕೇಳಿದೆ, ಈಗ ಪಂಚಮಿ ಅವರು ಮಾಡಿರೋದು ಎಷ್ಟೋ ವರ್ಷ ಆಗಿತ್ತು. ಮೇ ಬಿ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ರೆ ಹೇಗೆ? ನಮ್ ಸೀರಿಯಲ್ ಅಲ್ಲೆಲ್ಲ ಅವಳು ಆಕ್ಟ್ ಮಾಡಿದ್ದಾಳೆ. ಗುಬ್ಬಿ ವೀರಣ್ಣನ್ ಮೊಮ್ಮಗಳು ಅವಳು. ಹಂಗಾಗಿ ನಮ್ ಕಾಂಟ್ಯಾಕ್ಟ್ ಚೆನ್ನಾಗಿದ್ದಿಂದ ಅವಳು ಹಿಂದಿ ಡಾಕ್ಯುಮೆಂಟ್ರಿಲೆಲ್ಲ ಯಕ್ಷಗಾನದಲ್ಲೆಲ್ಲ ಆಕ್ಟ್ ಮಾಡಿದ್ದಾಳೆ ಶ್ರೀಧರ್ ಜೊತೆ. ಕೇಳಿದ ತಕ್ಷಣ ಖುಷಿಯಾಗಿ ಬಂದ್ಲು. ಯಾರು ಕರಿಯಲ್ಲ, ಹೊಸೊಬ್ಬರನ್ನ ತಕೊಳ್ತಿರ್ತಾರೆ. ನಮ್ ಫ್ಯಾಮಿಲಿ ಮಕ್ಳಲ್ವಾ ಅವರು. ನಿಮ್ ಫ್ಯಾಮಿಲಿ ಅಂತ ನನ್ ನೆನಪಾಯ್ತು. ಇದ್ರೊಳಗೆ ಮಗ ಮತ್ತೆ ಯಜಮಾನ್ರನ್ನ ಇಬ್ರು ಡೈರೆಕ್ಟ್ ಮಾಡಿದಾರೆ. ಹೇಗಿತ್ತು? ಮನೇಲಿ ಡೈರೆಕ್ಟ್ ಮಾಡ್ತೀರಿ, ಇಲ್ಲೂ ಹೇಗಿತ್ತು ಇದು? ಮನೆಯಲ್ಲಿ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಕೆಳಗಡೆ ಊಟ ಮಾಡ್ಬೇಕಾರೆ ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ಹಂಗೆ ಹಂಗೆ ಅನ್ಬಿಟ್ಟು. ಒಂದ್ಸಲ ಸಾರ್ ಆಫೀಸ್ಗೆ ಹೋಗ್ಬಿಟ್ರೆ ಅಲ್ಲಿ ಅವ್ರ ಡೈರೆಕ್ಟ್ರು, ನಾನು ಅಸಿಸ್ಟೆಂಟ್. ನಾನೇನಿದ್ರು ಅವ್ರ ಕತೆ ಹೇಳ್ದಾಗ ಒಪಿನಿಯನ್ ಹೇಳೋದು, ಕಾಸ್ಟ್ಯೂಮ್ ಇನ್ಚಾರ್ಜ್ ಅದ್ ಡಿಸ್ಕಸ್ ಮಾಡೋದು, ಅದ್ ಬಿಟ್ಬಿಟ್ರೆ ಅಲ್ಲಿ ಬೇರೆ ಏನು ಮಾತಾಡಲ್ಲ. ಅಲ್ಲಿ ನನ್ ಗುರುಗಳು ಇಲ್ಲ ಅಷ್ಟೇ ನನ್ ಗಂಡ. ಮನೇಲಿ ಮನೆಗ್ ಬಂದ್ರೆ ನೀವು ಉಲ್ಟಾ ಆಗ್ತೀರಾ? ನಾನ್ ಯಾವತ್ತು ಯಾರಿಗೂ ರೇಗಿಲ್ಲಪ್ಪ, ರೇಗೋದು ಇಲ್ಲ. ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಹೊರಗಡೆನೆ ಶೂಟಿಂಗ್ ಅಲ್ಲಿ ತಿಂದು ಅಭ್ಯಾಸ ಆಗಿರುತ್ತಲ್ಲ. ಮನೆಗ್ ಬಂದ್ರೆ ಒಂದ್ ಚಿತ್ರಾನ್ನ ಮಾಡ್ಕೊಟ್ರು ನೀನೇ ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ಮನೆ ಊಟ 12 ಆಗ್ಲಿ 1 ಆಗ್ಲಿ ಬರ್ತಿದ್ದೀನಿ ಅಂದ್ರೆ ರೆಡಿ ಮಾಡಿ ಇಟ್ಟಿದ್ ಮಾಡ್ತೀನಿ. ಖರ್ಚಾಡ್ಬೇಕು ಅಂದ್ರೆ ಬೇರೆ ವಿಷಯ ಖರ್ಚು ಮಾಡ್ತೀವಿ, ಊಟ ತಿಂಡಿ ಫ್ಯಾಮಿಲಿ ಖರ್ಚು ಮಾಡಲ್ಲ. ಕತೆನಲ್ಲಿ ಕಿಚ್ಚಾಡ್ತಿರ್ತೀವಿ, ಇದು ಬೇಡ ಅದ್ ಬೇಕು ಇದ್ ಬೇಡ ಅಂತ. ಅದು ಕಚ್ಚಾಡೋದನ್ನು ಮುದ್ದು ಗಿಣಿ ತರಾನೇ. ನಾಗಮ್ಮ ಇದ್ ಬೇಕು ಅದ್ ಬೇಕು ನಾಗಮ್ಮ ಅಂತ ಹೇಳ್ತಾ ಇರ್ತಾರೆ. ನಾನ್ ಹೇಳ್ತಾ ಇರ್ತೀನಿ, ಇಷ್ಟು ಮುದ್ದು ಮಾಡ್ತಿರಲ್ಲಮ್ಮ ಸರ್ನ. ಈಗ ಮಗ ಬೆಸ್ಟಾ ಡೈರೆಕ್ಟರ್ ಅಲ್ಲಿ? ಮಗ ಬೆಸ್ಟಾ ಗಂಡ ಬೆಸ್ಟಾ ನಿಮ್ಗೆ? ಎರಡ್ ಕಣ್ಣಲ್ಲಿ ಯಾವ್ದು ಬೆಸ್ಟ್ ಅಂದ್ರೆ ಹೆಂಗ್ ಹೇಳ್ತೀಯ? 2 ಕಣ್ಣು ಬೇಕು. ಒಳ್ಳೆ ಕತೆ ಆಯ್ತು. ಇಲ್ಲ ಹೇಳ್ಬೇಕಲ್ಲ ನೀವು. ಇಂಪಾಸಿಬಲ್. ಅವ್ರಿಬ್ರಲ್ಲಿ ಯಾರು ಜೀನಿಯಸ್ ನಿಮ್ ಪ್ರಕಾರ? ಇಬ್ರು ಜೀನಿಯಸ್. ಅವ್ನ ಅಮೆರಿಕ ಕಳ್ಸಿ ಡೈರೆಕ್ಟರ್ ಕೋರ್ಸ್ ಮಾಡ್ಸಿದೀನಪ್ಪ ನಾನು. ಅದೇ ಅವನೇನ್ ಹೇಳ್ತಾನೆ ಅಂದ್ರೆ 10 ವರ್ಷ ಮುಂದಿದಾರ ಅಮೆರಿಕದಲ್ಲಿ, ಇಂಡಿಯಾನಲ್ಲಿ ಹಿಂದಿದಾರಮ್ಮ ಅಂದ. ಹೋಗ್ಲಿ ಅಲ್ಲೇ ಹೋಗಿದ್ಬಿಡು ಅಂದ್ರೆ, ನಾನ್ ಇಂಡಿಯಾ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ, ಇಲ್ಲೇ ಮಾಡ್ತೀನಿ ಅನ್ಬಿಟ್ಟು ಅಲ್ಲಿ ಸಿಕ್ಕಿದ್ರೆ ಕೆಲ್ಸ ಅವ್ನ್ ಇರ್ಲಿಲ್ಲ, ವಾಪಸ್ ಬಂದ್ ಮಾಡ್ತಾ ಇದ್ದಾನೆ. ನಿಮ್ಗೆ ಗೊತ್ತಲ್ಲ ಇಂಡಸ್ಟ್ರಿ ಎಷ್ಟು ಡಲ್ ಆಗಿದೆ ಅಂತ. ಅದಕ್ಕೆ ಅದೃಷ್ಟನೂ ಬೇಕು. ಯಾವಾಗ ಸಿನಿಮಾಗಳು ಮಾಡಿದ್ದಾನೆ, ಆದ್ರೂನು ಇನ್ನು ಮಾಡಕ್ಕೆ ಪ್ರೊಡ್ಯೂಸರ್ ಬರ್ಬೇಕಲ್ವಪ್ಪ. ನಾವೇನ್ ಪ್ರೊಡ್ಯೂಸರ್ ಅಲ್ಲ. ಮಾಡ್ತಾ ಇದ್ದಾನೆ, ಮಾಡ್ಕೊಂಡು ಹೋಗ್ತಾನೆ. ಒಳ್ಳೆ ಟ್ಯಾಲೆಂಟ್ ಅಪ್ಪಂಗೂ ಇದೆ, ಮಗಂಗೂ ಇದೆ. ಅಪ್ಪನಿಂದ ಮಗ ಕಲ್ತಿದ್ದಾನೆ ಅಲ್ವಾ. ಸೀರಿಯಲ್ ಎಲ್ಲ ಬಂದ್ ಜೊತೆಗಿದ್ದು ಮಾಡ್ತಾ ಇದ್ದ.
ಕಲ್ತಿದ್ದಾನೆ. ಸೊ ಅಪ್ಪ ಜೀನಿಯಸ್ ಆಗ್ತಾರಲ್ವಾ ಮಗ ಕಲ್ತಾಗ. ನೋಡಿ ಇಬ್ರು ಬಿಟ್ಕೊಡ್ಲಿಲ್ಲ ಹಂಗೆ ಅವರು ಅಲ್ವಾ. ಸೊ ಹಂಗೆ ಬೆಣ್ಣೆ ಹಚ್ಬಿಟ್ರು ನೀಟಾಗಿ. ಬೆಣ್ಣೆ ಚೆನ್ನಾಗ್ ಕರ್ಗತ್ತೆ, ತಿನ್ಬೋದು. ನನಗೂ ಎಷ್ಟೇ ಕೋಪ ಬಂದ್ರು ಹಂಗೆ ಬೆಣ್ಣೆ ಹಚ್ಚಿ ಕೂಲ್ ಮಾಡ್ತಾರೆ. ಸುಮ್ನೆ ನಮ್ಮ ಕಂಟ್ರೋಲ್ ಮಾಡ್ಕೋ, ಕಾಮ್ ಆಗಿರುವಂತ. ಓಕೆ, ನೀವು ಕೂಡ ಆಕ್ಟ್ ಮಾಡಿದ್ರೆ ಹೇಗೆ ಅನಿಸ್ತು? ಅಯ್ಯೋ, ನಾನು ಆಕ್ಟ್ ಮಾಡಿರೋದಲ್ಲ, ಇವ್ರು ಮಾಡ್ಸಿರೋದು. ಆಕ್ಚುಲಿ ನನ್ಗೆ ಹೇಳ್ತಿಲ್ವಾ, ನಾನು ಇವಾಗ ಹಿಂಗೆ ಡ್ರೆಸ್ ಅಪ್ ಆಗಿ ರೆಡಿ ಇರ್ತೀನಿ, ಅಮ್ಮ ಈಗ ಬಾ, ಬೇಗ ಬಾ, ಪಟ್ಟಂತ ರೆಡಿ ಆಗಿ ಬಾ, ಹಿಂಗೆ ಬಂದ್ಬಿಡು, ಹೆಂಗಿದ್ಯೋ ಹಂಗೆ ಅಂತಾರೆ. ಈ ತರ ಎಲ್ಲ ಮಾಡಿ 2 ದಿನ ಮಾತ್ರ ಕರ್ದಿದ್ರು ನನ್ನ. 2 ದಿವಸದಲ್ಲಿ ಅದೇ ಮ್ಯಾಚ್ ಆಗ್ಬೇಕಲ್ಲ ಅವ್ರದ್ದು ಟೈಮಿಂಗು ನಮ್ದು. ಸೊ ಆತರ ಆಗಿ ಅಂದ್ರೆ ಕ್ಯಾರೆಕ್ಟರ್ ಹೆಸರು ಕೂಡ ಗೊತ್ತಿಲ್ಲ ನನಗೆ. ಅಮ್ಮ ಹಿಂಗ್ ಮಾಡಮ್ಮ ಅಂತಿದ್ರು, ಮಾಡ್ತಾ ಇದೆ ಅಷ್ಟೇನೆ. ಅಮ್ಮನ ಜೊತೆ ಆಕ್ಟ್ ಮಾಡಿದ್ದು ಏನಾದ್ರು ನಿಮ್ ಸೀನ್ ಇದೆಯಾ? ಏನ್ ಬೇಡ ಸುಮ್ನೆ, ಅವ್ನ ಆಕ್ಟ್ ಮಾಡಿರೋದು ನನಗೆ ರೇಗಿಸ್ತಾ ಇದ್ದಾನಮ್ಮ, ನೀನ್ ಮಾಡಿದ್ಯಾ ನಿಜವಾಗ್ಲೂ ಆಕ್ಟಿಂಗ್ ನಾನು ನೋಡಿಲ್ಲ ಅಂತ. ನೀವ್ ಹೇಳಿ ಈಗ. ಈ ನಮ್ಮದ ಆಕ್ಟಿಂಗ್ ಓಕೆ ಚೆನ್ನಾಗ್ ಮಾಡಿದೆ, ಬಟ್ ಡಬ್ಬಿಂಗ್ ಸ್ವಲ್ಪ ಕಷ್ಟಪಡ್ತು. ಡಬ್ಬಿಂಗ್ ಅಲ್ಲಿ ಕಷ್ಟಪಡ್ತು, ಬಟ್ ಚೆನ್ನಾಗ್ ಕಷ್ಟ ಏನು ಇಲ್ಲ. ಅಮ್ಮ ಹೇಳಿದ್ರು, ಈಗ ನಾನ್ ಮಾತಾಡ್ತಿರೋದು ಹಿಂಗೆ, ನಂದು ಟೋನೇ ಹಿಂಗಿದೆ, ಮಾತಾಡೋ ಆಕ್ಸೆಂಟ್ ಹಿಂಗಿದೆ, ನಾನು ಅದೇ ಮಾತಾಡಿದೀನಿ, ಹಂಗ ಅದ್ ಇಷ್ಟ ಆಗ್ತಾ ಇಲ್ಲ. ಪ್ರೊಡ್ಯೂಸರ್ ಹಂಗೆಲ್ಲ ಹೇಳಂಗಿಲ್ಲ, ಹೇಳ್ಬಾರ್ದು ನೀನು. ಅವ್ರು ಡೈರೆಕ್ಟ್ ಓಕೆ ಮಾಡಾದ್ಮೇಲೆ ನಾನು ಮಾತಾಡ್ಬಿಟ್ಟಿದ್ದೀನಿ. ಹೇಳಿಲ್ಲ, ನಮ್ಮ ಅಮ್ಮ ತರ ಹೇಳಿದೀನಿ. ಪ್ರೊಡ್ಯೂಸರ್ ಆಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಈಗ ಪ್ರೊಡ್ಯೂಸರ್ ಆಗಿದ್ರೆ ಚೆನ್ನಾಗಿದೆ ಅಂತ. ಬೇಡಪ್ಪ ಆತರ. ಓಕೆ, ಸೊ ನಿಮಗೆ ಈ ಸಿನಿಮಾದಲ್ಲಿ ಮಾಡಿದ ರೀತಿ ಇರ್ಬೋದು, ಪ್ರತಿಯೊಂದು ದೊಡ್ಡ ಕಲಾವಿದ್ರು ಅಂತ ನಾನು ಅವಾಗಲಿಂದ ಕೇಳಿದೆ. ಜೀನಿಯಸ್ ಮುದ್ದ ಮಾಡ್ಬೇಕಾದ್ರೆ ನಿಮಗೆ ಏನ್ ಚಾಲೆಂಜಸ್ ಅನ್ನಿಸ್ತು? ಓಕೆ, ಫಸ್ಟ್ ಟೈಮ್ ಮಾಡ್ತಾ ಇದೀರಾ ಮೂವಿ, ದೊಡ್ಡವ್ರ ಜೊತೆ ಮಾಡ್ತಾ ಇದೀರಾ, ಅಮ್ಮ ಇದ್ರು, ಎಲ್ಲರೂ ಒಂದು ಡೈರೆಕ್ಷನ್ ಹೇಳ್ಕೊಡ್ತಿದ್ರು. ನಿಮ್ಗೆ ಮಾಡ್ಬೇಕಾದ್ರೆ ಈ ಸಿನಿಮಾ ಈ ಜನರೇಷನ್ಗೆ ಹೆಂಗ್ ಕನೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತು? ಮೇನ್ ಚಾಲೆಂಜ್ ಅಂದ್ರೆ ಏನಂದ್ರೆ, ಈ ಮೂವಿ ಮಾಡಕ್ ಮುಂಚೆನೆ ತುಂಬಾ ಭಯ ಆಯ್ತು. ನನ್ನ ಮೇಲೆ ನಂಗೆ ಒಪ್ಸಿರ್ಲಿಲ್ಲ, ಯಾಕಂದ್ರೆ ನಾನು ಒಂದು 5 years ಆಕ್ಟಿಂಗ್ ಕಡೆನೆ ತಲೆ ಹಾಕಿರ್ಲಿಲ್ಲ. ಆಮೇಲೆ ಬಾಪ ಹೆಲ್ಪ್ ಮಾಡ್ತು ನಂಗೆ, ಯಾಕಂದ್ರೆ ನಾಗಬಣ್ಣ ಸರ್ ಮತ್ತೆ ಇನ್ನು ಎಷ್ಟೊಂದು ರಂಗಭೂಮಿ ಟೀಚರ್ಸ್ ಎಲ್ಲ ತುಂಬಾ ಏನು ಹೇಳ್ಕೊಟ್ರು. ಸೊ ಮತ್ತೆ ಪನಗ ಸರ್ ಅಷ್ಟೇ ತುಂಬಾ ಹೇಳ್ಕೊಟ್ರು. ಸೊ ನಂಗೆ ಅಂದ್ರೂ ಓಪ್ಸ್ ನನ್ ಮೇಲೆ ಅಷ್ಟೊಂದು ಇರ್ಲಿಲ್ಲ, ಯಾಕಂದ್ರೆ ಹಿಂಗ್ ಮಾಡ್ತೀನಿ 5 ವರ್ಷ ಆಯ್ತು ಹಂಗೆ ಅಂತ. ಬಟ್ ಅದೇನೆ ಹೆಂಗೋ ಮ್ಯಾಮ್ ಆಶೀರ್ವಾದದಿಂದ, ನಮ್ಮ ಅಮ್ಮ ಆಶೀರ್ವಾದದಿಂದ ಹೆಂಗೋ ಚೆನ್ನಾಗಿ. ಮೇ ಬಿ ನೀವ್ ಹೇಳಿ ನಿಜ ಆಶೀರ್ವಾದ ಅನ್ನೋಕೆ ಇವ್ರ ಫ್ಯಾಮಿಲಿ ಬ್ಲೆಸ್ಸಿಂಗ್ಸ್ ಇಂದ, ಅಂದ್ರೆ ನಾಗಬಣ್ಣ ಸರ್ ಗೆಲ್ಸಿದಂತ ಇರ್ಬೋದು, ಅಣ್ಣವರು ಸಿನಿಮಾ ಜೊತೆ ಮಾಡಿದ್ದಾರೆ, ಈಗ ಯಶೋರು ಕೂಡ ಅವರು ಹೋಗ್ಲಿದ್ದಂತು. ಅಂದ್ರೆ ಮೀನ್ಸ್ ಎಷ್ಟೋ ಜನ ದೊಡ್ಡ ಕಲಾವಿದ್ರು ಅವರ ಒಂದು ಸಂಸ್ಥೆಗಳಿಂದ ಕೆಲಸ ಕಲ್ತಿ ವಿದ್ಯೆ ಕಲ್ತಿ ಬಂದಿರೋದು. ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಮೇಡಮ್. ನಿಮ್ ಬ್ಲೆಸ್ಸಿಂಗ್ಸ್ ಅಂದ್ರೆ ನಿಮ್ಮ ಸಂಸ್ಥೆಯ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮ್ಮ ಮನೆಯ ಕುಟುಂಬದ ಒಂದು ಏನು ಚಿತ್ರರಂಗಕ್ಕೆ ಕೊಟ್ಟಿರುವಂತ ಕೊಡುಗೆ ಇರ್ಬೋದು. ಸೊ ಏನ್ ಹೇಳ್ತೀರಾ ಆ ಬಗ್ಗೆ? ಇವತ್ತು ಅವ್ರು ಕೂಡ ಲಾಂಚ್ ಆಗ್ತಾ ಇದಾರೆ ನಿಮ್ಮ ಇದರಿಂದ. ಸಾರ್ ತುಂಬಾ ಕಷ್ಟಪಟ್ಟು ಬಂದಿದಾರಪ್ಪ. ಅವರು ಓದಿದ್ದು LLB, BSc LLB. ಇದಕ್ಕೂ ಸಂಬಂಧನೇ ಇಲ್ಲ. ಬುಕ್ಸ್ ಎಷ್ಟಿದೆ ಅಂದ್ರೆ ನಮ್ಮ ಮನೇಲಿ ಒಂದ್ 4 ರೂಮ್ ತುಂಬಷ್ಟು ಬುಕ್ಸ್ ಇದೆ. ಅವ್ರು ಫಸ್ಟ್ ನಂಗೆ ಹೇಳಿದ್ ಏನ್ ಗೊತ್ತಾ, ಮದ್ವೆ ಆದಾಗ ನನ್ ಫಸ್ಟ್ ಹೆಂಡತಿ ಪುಸ್ತಕ ತಿಂದಿದ್ದು. ಅಷ್ಟು ಓದಿ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಂಡು, ಕಾರ್ನಾಡ್ ಅಸಿಸ್ಟೆಂಟ್ ಆಗಿದ್ದು ಕೆಲ್ಸ ಮಾಡ್ಕೊಂಡು, ಕಾಡು ತಬ್ಬಲಿ ನೀನಾದೆ ಮಗನೆ ಅದೆಲ್ಲ ಮಾಡ್ಕೊಂಡು ಅವ್ರು ಬಂದಿದ್ದು. ಸೊ ಅವ್ರ ಗುರು ಗಿರೀಶ್ ಕಾರ್ನಾಡ್, ಥಿಯೇಟ್ರಲ್ಲಿ BV ಕಾರ್ ಅಂತೂ ತುಂಬಾ ಕಷ್ಟಪಟ್ಟು ಈ ಲೆವೆಲ್ ಬಂದಿದ್ದಾರೆ. ಓದಿ ಜ್ಞಾನ ತುಂಬಿಕೊಂಡಿದ್ದಾರೆ. ಇವಾಗ ತಲೆಯಲ್ಲಿ ಫುಲ್ ಜ್ಞಾನ ಭಂಡಾರ ಇದೆ. ಈ ಒಂದು ವಿಚಾರ ಕೇಳ್ಬೇಕಮ್ಮ, ಏನು ಅಂದ್ರೆ ಈಗಿನ ಜನರೇಷನ್ಗೆ ಎಷ್ಟೋ ಜನ ಗೊತ್ತಿಲ್ಲ ಥಿಯೇಟರ್ ಅನ್ನೋದೇ ಗೊತ್ತೇ ಇಲ್ಲ. ಎಷ್ಟೋ ಜನ ಅಂದ್ರೆ ಲೈಕ್ ಮೀನ್ಸ್ ನಾನು ಹೇಳ್ತಾರೆ ರಂಗಭೂಮಿ ಅನ್ನೋದು ಕೆಲವೊಬ್ರು ಮರ್ತಿದ್ದಾರೆ. ಅಂದ್ರೆ ಈಗಿನ ಜನರೇಷನ್ ಅಥವಾ ಬರೀ OTT ಅವಳಿಗೆ ಸಿನಿಮಾದಲ್ಲಿ ರಂಗಭೂಮಿನೂ ಕೂಡ ನೀವು ತೋರಿಸಿದಾರೆ. ಒಂದೆಲ್ಲೋ ಒಂದು ಅಲ್ಲೇನ್ ನಡೆಯುತ್ತೆ, ಬ್ಯಾಕ್ ಗ್ರೌಂಡ್ ವರ್ಕ್ ಇರ್ಬೋದು, ಆ ತರದೊಂದು ಸಿನಿಮಾದ ಗ್ಲಿಮ್ಸ್ ಬಂದೋಗುತ್ತೆ. ಸೊ ರಂಗಭೂಮಿಗೂ ಸಿನಿಮಾಗೆ ಏನು ಇವತ್ತಿನ ವ್ಯತ್ಯಾಸ ನೀವು ಕಂಡುಕೊಂಡು? ರಂಗಭೂಮಿಲಿ ನಾವ್ ಹೆಂಗಿರ್ತೀವೋ ಹಂಗೆ ಕಾಣಿಸ್ತೀವಿ. ಆಮೇಲೆ ಒಂದ್ ಫ್ಲೋ ಇರುತ್ತೆ, ನಾವು ಪ್ರವೇಶ ಮಾಡ್ಕೊಂಡ್ಬಿಡ್ತೀವಿ ಆ ಕ್ಯಾರೆಕ್ಟರ್ ಒಳಗೆ. ಇಲ್ಲಿ ಹಂಗಲ್ಲ, ಸರಿ ಇಲ್ಲ ಅಂದ್ರೆ ಕಟ್ ಅನ್ಬಿಟ್ಟು ಒಂದ್ 10 ಟೇಕರ್ ತೆಗಿಬೋದು. ರಂಗಭೂಮಿಲಿ ಆಗಲ್ಲ. ಅಲ್ಲಿ ತುಂಬಾನೇ ಎಫೆಕ್ಟ್ ಇರ್ಬೇಕು ರಂಗಭೂಮಿಲಿ ಮಾಡ್ಬೇಕಾರೆ. ಅಲ್ಲಿ ಕಲ್ತ್ ಬಂದವ್ರಿಗೆ ಇಲ್ಲಿ ಮಾಡೋದು ಈಸಿ. ಬಿಗಿನಿಂಗ್ ಅಲ್ಲಿ ಕಷ್ಟ ಆಗತ್ತೆ. ಒಂದ್ ಹಿಂಗಂತಿದಂಗೆ ಕಟ್ ಅಂತೀರಾ, ಹಿಂಗಂದ್ರೆ ಕಟ್ ಅಂತೀರಾ, ಏನಪ್ಪಾ ಇದು ಫ್ಲೋನೇ ಇಲ್ಲ ಅನ್ನತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಅದ್ರಲ್ಲಿ ಅವರು ಪಳಗ್ ಬಿಟ್ರು ಅಂದ್ರೆ, ಇವಾಗ ಯಶ್ ಅಂದ್ರಿ ಬಂದಿದ್ ರಂಗಭೂಮಿಲಿ ಬೆನ್ಕಾಯಿಂದ ಬಂದಿದ್ದಲ್ವಾ, ಈಗ ಎಂತವಳ ಆಕ್ಟ್ ಮಾಡ್ತಾನೆ, ಅದ್ ಕಲ್ತಿದ್ದಲ್ಲಿ ಅಲ್ವಾ. ಹಂಗಿಂದ್ರೆ ರಂಗಭೂಮಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಬೆನಕ ಅಂತಿದಂಗೆ ನೆನಪಾಯ್ತು, ತುಂಬಾ ಜನ ಅಲ್ಲಿಂದ ಬಂದಿರೋಂಥ ಕಲಾವಿದ್ರು. ಅದ್ರ ಜೊತೆಗೆ ಇವತ್ತಿನ ಥಿಯೇಟ್ರು ಅಂದ್ರೆ ಮೀನ್ಸ್ ರಂಗಭೂಮಿ ಇರ್ಬೋದು ಯಾವ ಮಟ್ಟಕ್ಕೆ ಅಂದ್ರೆ ಎಷ್ಟೋ ಜನಕ್ಕೆ ಪರಿಚಯ ಇಲ್ಲ. ನೀವು ಹೇಳಿದಂಗೆ
ಅದನ್ನ ತೋರಿಸಿದ್ದೀರಾ ನೀವು ಈ ಸಿನಿಮಾಲಿ, ಮತ್ತೆ ಅದನ್ನ ಎಷ್ಟೋ ಈ ತರನು ಇರುತ್ತೆ, ಮರ್ತೋಗಿರೋ ಒಂದು ಈ ಟೈಮಲ್ಲಿ ಈ ತರನು ಇರುತ್ತೆ, ಈ ತರ ಒಂದು ಕಾಲಘಟ್ಟ ಇತ್ತು ಅಥವಾ ನಡೀತಾ ಇದೆ ಅನ್ನೋದು ತೋರಿಸಿದ್ರೆ, ಅದ್ರ ಜೊತೆಗೆ ಒಂದು ಸೂಕ್ಷ್ಮವಾದ ವಿಚಾರ ಈ ಸಿನಿಮಾದಲ್ಲಿ ತೋರಿಸಿದ್ರೆ, ಮೆಡಿಕಲ್ ಮಾಫಿಯಾ ನಾನು ನೋಡ್ದಂಗೆ. ಹೌದು, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಮೆಡಿಕಲ್ ಮಾಫಿಯಾ ಇವತ್ತಿಗೂ ನಡೀತಿದೆ, ಅದನ್ನ ತೋರ್ಸೋರಿಲ್ಲ, ಅದನ್ನ ಧೈರ್ಯ ಮಾಡಿ ಈ ಸಿನಿಮಾ ತೋರಿಸಿದ್ರ. ಅದನ್ನ ಪದ್ಮಶ್ರೀ ಪ್ರಶಸ್ತಿ ಇವ್ರು ಇದಾರಲ್ಲ ಸುದರ್ಶನ್, ಬಹಳ ಖುಷಿಯಾಗಿ ಹೇಳಿದ್ದಾರೆ. ಏನ್ ನಡೀತಿದ್ಯೋ ಅದನ್ನೇ ತೋರ್ಸಿದ್ಯಮ್ಮ, ನಂಗೆ ಪಿಕ್ಚರ್ ಅಲ್ಲಿ 3-4 ಸಲ ಕಣ್ಣೀರ್ ಬಂದ್ಬಿಡ್ತು ಅಂತ. ಅವ್ರ ಕಥೆನೆ ನಾ ಮಾಡಿರೋದ್ರಿಂದ ಅವ್ರ ಅಷ್ಟು ಖುಷಿ ಪಟ್ಟಾಗ ನಂಗೂ ಖುಷಿ ಆಯ್ತು. ಏನ್ ತಪ್ಪಿಲ್ಲ ರೀ, ಏನ್ ಆಗ್ತಿದ್ಯೋ ಅಂತ ಹೇಳಿದ್ರೆ ಏನ್ ತಪ್ಪಿದೆ? ಇವಾಗ ನೀವು ಚಾನಲ್ ಅವ್ರು ಸುಮ್ನೆ ಇದ್ದೀರಾ, ಎಲ್ಲಾ ಎಳಿತೀರಾ ಅವ್ರ ಏನ್ ಮಾಡಿದ್ರು ಎತ್ತ ಏನು, ಬರೀ ಪಾಲಿಟಿಕ್ಸ್ ಅಲ್ಲ, ಪ್ರತಿಯೊಂದು ವ್ಯಕ್ತಿನೂ ಎಳಿಯೋದ್ರಿಂದ ಅವತ್ತಿನ ದಿನ ಅವ್ರಿಗೆ ಬೇಜಾರಾಗ್ಬೋದು, ಬಟ್ ಜೀವನದಲ್ಲಿ ಅವ್ರು ಕಲಿತಾರೆ, ನಾನ್ ಮಾಡಿದ ತಪ್ಪು ಮುಂದೆ ಮಾಡಬಾರ್ದು ಅನ್ನೋದ್ ಕಲಿತಾರಲ್ಲ, ಅದು ಇಂಪಾರ್ಟೆಂಟ್. ಅದೇನಾಗ್ತಿದೆ ನೋಡಿ, ನಿಜ ಸ್ಥಿತಿ ಇದು. ಯಾಕಂದ್ರೆ ಬೇರೆಯವ್ರಿಗೆ ಕೊಡೋಂತ ಮೆಡಿಸನ್ ನ ಇವ್ರು ಅದು ಹೊಡೆದೋಯ್ತೋ ಅಥವಾ ಏನೋ ಆತರ ಅದ್ರಲ್ಲಿ ಇರೋದು ನಮ್ಮ ಸಿನಿಮಾದಲ್ಲಿ. ಸೊ ಆ ಘಟನೆ ಆದಾಗ ಬೇರೆಯವ್ರು ಸಿಗ್ಬೇಕಾಗಿರುವಂತ ಒಂದ್ ಮೆಡಿಕೇಶನ್ ಅವ್ರು ತಪ್ಪಿಸ್ತೀವಿ ಅಲ್ವಾ, ಅದು ಅವ್ರು ಕಲಿಬೇಕು. ಸಿಸ್ಟರ್ ಆಗ್ಲಿ ಡಾಕ್ಟರ್ ಆಗ್ಲಿ, ಇದೊಂದೇ ರಂಗ ಅಂತಲ್ಲ, ಎಲ್ಲಾ ರಂಗದಲ್ಲೂ ಇಂಥದ್ದೆಲ್ಲ ನಡೀತಾ ಇರ್ತವೆ. ಯಾವಾಗ್ಲೂ ಅಂದ್ಕೋಬೇಕು ನಾವು, ಬೇರೆಯವರ ಅವಕಾಶನ ನಾವು ಕಿತ್ಕೊಂಡು ನಾವೇನೋ ನಮ್ಗೆ ಬೇರೆ ಬಳಸ್ಕೊಬಿಡ್ತೀವಿ. ಮಿಸ್ಯೂಸ್ ಅದು, ಆಕ್ಚುಲಿ ಯುಟಿಲೈಸ್ ಮಾಡೋದಲ್ಲ, ಅದು ಮಿಸ್ಯೂಸ್ ಆಗತ್ತೆ. ಬೇರೆಯವ್ರ ಅವಕಾಶ ನಾವು ಕಿತ್ಕೊಳ್ಳೋದು ಅಂದ್ರೆ ಸುಮ್ನೆ ಅಲ್ಲ ಅದು. ಸೊ ಅದನ್ನ ಇದ್ರಲ್ಲಿ ತೋರ್ಸಿದೀವಿ, ಅದನ್ನೇ ನಾವು ಅನ್ಕೊಳ್ತಾ ಇರೋದು. ಅಂತ ಮಾರಲ್ ವ್ಯಾಲ್ಯೂಸ್ ಇಲ್ಲಿದೆ, ತುಂಬಾ ಒಳ್ಳೆ ಮೆಸೇಜ್ ಇದೆ. ಇದನ್ನ ನೋಡ್ಲಿ, ಅದು ಒಬ್ಬೊಬ್ರು ಅಕ್ಸೆಪ್ಟೆನ್ಸ್ ಒಂದೊಂದ್ ತರ ಇರುತ್ತಲ್ಲ, ಯಾರ್ಯಾರಿಗೆ ಹೆಂಗ್ ಗೊತ್ತಾಗಲ್ಲ ನಮ್ಗೆ. ನಾವ್ ಅನ್ಕೊಳ್ತಿದ್ವಿ ಇಲ್ಲ ಇದರಿಂದ ಒಳ್ಳೆ ಕಲ್ತ್ ಬಿಡ್ತಾರೆ ಅಂತ, ಬೇರೆಯವ್ರಿಗೆ ಕೆಟ್ಟಾಗೂ ಕಾಣ್ಬೋದು. ಇಲ್ಲ ಇವ್ರೇನ್ ಹೇಳೋದು ನಾವೇನ್ ಕಳ್ರ ನಮ್ಮೇನಿದ ಅದು ಬರ್ಬಹುದು, ಹೇಳಕ್ ಆಗಲ್ಲ ಅಲ್ವಾ. ಹೌದೌದು, ಬಟ್ ಇದರಿಂದ ಒಂದಷ್ಟು ಜನಕ್ಕೆ ಕಲೀಲಿ. 100 ಜನ ಇಲ್ದೇರು 30 ಜನ ಕಲ್ತ್ರು ಸಾಕಲ್ವಾ? ಅಲ್ಲ ಎಲ್ಲಾರು ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. 1000ದಲ್ಲಿ ಒಬ್ರು ಮಾಡ್ಬೋದು, 10 ಜನ ಮಾಡ್ಬೋದು, ಇಲ್ಲ 100 ಜನ ಮಾಡ್ಬೋದು. ಎಚ್ಚೆತ್ಕೊಂಡ್ಲಿ, ಬೇರೆಯವ್ರ ಅವಕಾಶನ ಯಾರು ಕಿತ್ಕೊಳ್ಬಾರ್ದು. ಕಿತ್ಕೊಳಕ್ ಅದಾಗೋದು ಇಲ್ಲ, ಕಿತ್ಕೊಂಡ್ರೆ ಅದು ಅವ್ರಿಗೂ ಪ್ರಯೋಜನ ಇರಲ್ಲ, ವೇಸ್ಟ್ ಆಗತ್ತೆ. ಹೌದು, ಸಿನಿಮಾ ಅನ್ನೋದು ಒಂದು ಪ್ರೇರಣೆ ಆಗಿರ್ಬೇಕು ನನ್ನ ಪ್ರಕಾರ. ಅಂದ್ರೆ ನಾವು ಇಷ್ಟು ಸಿನಿಮಾಗಳು, ಯಾವುದೇ ಒಂದು ಸಕ್ಸಸ್ಫುಲ್ ಸಿನಿಮಾ ಒಂದು ಪ್ರೇರಣೆ ಅಂತ ಕೊಡುತ್ತೆ, ಅಥವಾ ಅದರಿಂದ ಒಂದು ಮೆಸೇಜ್ ಇರುತ್ತೆ. ಆ ಮೆಸೇಜ್ ಇದ್ರೊಳಗಿದೆ ಅಂತ ಹೇಳ್ತಾ ಇದ್ರಿ ಇವತ್ತು. ಎಸ್, ನಿಮಗೆ ಫೇವರೇಟ್ ಹೀರೋಯಿನ್ ಅಂದ್ರೆ ಯಾರು ಸಿನಿಮಾದಲ್ಲಿ? ನನ್ಗೆ ಡಿ ಬಾಸ್ ಅಂದ್ರೆ ಎಲ್ಲಾರ ಮೂವೀಸು ನೋಡ್ತೀನಿ, ಬಟ್ ಚಿಕ್ಕ ವಯಸ್ಸಿಂದ ಇಷ್ಟ ಅಂದ್ರೆ ಡಿ ಬಾಸ್. ಯಾಕಂದ್ರೆ ಮನೇಲೂ ಅಷ್ಟೇ ಎಲ್ಲಾರು ಅದನ್ನೇ ಅವ್ರನ್ನೇ ನೋಡ್ಕೊಂಡ್ ಬರೋದು. ಸೊ ಅವ್ರು ಇಷ್ಟ ಆಗ್ತಾರೆ, ಅವ್ರ ಜೊತೆ ಎಲ್ಲ ಒಡನಾಟ ಆಗಿದೆ. ನಿಮ್ಗೆ ಪರಿಚಯ ಕೂಡ ಇರುತ್ತೆ, ಅದೇ ಮೀಟ್ ಮಾಡಿ ಫೋಟೋಸ್. ಓಕೆ, ಹೀರೋಯಿನ್ ಅಂದ್ರೆ? ಹೀರೋಯಿನ್ ನನ್ಗೆ ಯಾರು ಇಲ್ಲ ಅಷ್ಟು. ನೋಡಿ ಹೆಂಗ್ ಹೇಳ್ತಾರೆ, ಅಮ್ಮ ಇದಾರೆ ಅಂತ ಭಯನ? ಇಲ್ಲ, ಆತರ ಏನಿಲ್ಲ. ಯಾರು ಅಂದ್ರೆ ಯಾಕೆ ಇಷ್ಟ ಆಗ್ತಾರೆ ನಿಂಗೆ ಈಗ ದರ್ಶನ್ ಸರ್? ಅದೇನೆ ಅವ್ರು ನಾನ್ ಫಸ್ಟ್ ಅವ್ರ ಮೂವಿ ನೋಡಿದೆ, ಸಾರಥಿ ಮೂವಿ. ತುಂಬಾ ಹತ್ಬಿಟ್ಟಿದೆ ಮೂವಿ. ಸೊ ಆ ಮೂವಿಲಿ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಅವ್ರ ಡೆಡಿಕೇಶನ್ ಮೂವಿಗೆ, ಇವಾಗ ಅವ್ರ ಬಾಡಿ ಬಿಲ್ಡಿಂಗ್ ಆಗ್ಲಿ ಏನೇ ಆಗ್ಲಿ, ಒಂದು ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ. ಸೊ ಅದರಿಂದ ತುಂಬಾ ಇಷ್ಟ. ಯಾಕಂದ್ರೆ ನಾನು ಒಂದು ಮೂವಿ ಅಂತ ಒಂಚೂರು ಅನ್ಸಿಲ್ಲ ಸಾರಥಿಲಿ, ಅಷ್ಟೊಂದು ನಾನು ಮನ್ಸಿಗೆ ತಗೊಂಡು ಹತ್ಬಿಟ್ಟಿದ್ದೆ. ಅವಾಗಿಂದ ತುಂಬಾ ಇಷ್ಟ ಡಿ ಬಾಸ್. ಅವನು ಸ್ವಲ್ಪ ಅದೇ ಏಜ್ ಅಲ್ಲಿ ಇದ್ದಾಗ, ಮಗು ಅದೇನ್ ಕ್ಯಾರೆಕ್ಟರ್ ಮಾಡಿದೆ ಸೇಮ್ ಏಜ್ ಅಲ್ಲಿ ಇವನಿದ್ದ ಅವಾಗ. ಅವ್ರು ನೋಡಿ ಇಷ್ಟು ಕಲಿಯಕ್ಕೆ ಥಿಯೇಟರ್ ಇಂದ ಬಂದಿದ್ದು, ಕಲ್ತು ಬಂದಿದ್ದಾರೆ, ಅದು ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ಕೂಡ ಕಲ್ತು. ಇವಾಗ ಮುರಳಿನೂ ಅಷ್ಟೇ, ಬಾಂಬೆಗೆ ಹೋಗಿ ಕಲ್ತ್ ಬಂದ್ರು. ಕಲ್ತವ್ರು ಆಕ್ಟ್ ಮಾಡಕ್ಕೂ, ಕಲಿದೆ ಸುಮ್ನೆ ಬಂದ್ ಆಕ್ಟ್ ಮಾಡಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇವಾಗ ಆಲ್ಮೋಸ್ಟ್ ಎಲ್ಲಾ ಸೀರಿಯಲ್ ನಮ್ ಬಾಪ ಸ್ಟೂಡೆಂಟ್ ಗಳೇ ಮೇನ್ ರೋಲ್ ಮಾಡ್ತಾ ಇದ್ದಾರೆ. ಅದೊಂದ್ ಖುಷಿ ನಮ್ಗೆ, ನಮ್ಮಿಂದ ಕಲ್ತ್ ಹೋದವ್ರು. ಇನ್ನೊಂದು ಥಿಯೇಟರ್ ಅಲ್ಲಿ ಮಾಡಿದವ್ರು ನೋಡಿ, ಎಲ್ಲಾದ್ರಲ್ಲೂ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ಅವ್ರದ್ದು. ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಹೆಂಗ್ ಮಾಡ್ಬೇಕು, ಫ್ರಂಟ್ ಅಲ್ಲಿ ಆಡಿಯನ್ಸ್ ಮುಂದೆ ಹೆಂಗ್ ಹೋಗ್ಬೇಕು, ಕ್ಯಾಮ್ರಾ ಹೆಂಗಿರ್ಬೇಕು, ಎಲ್ಲ ಗೊತ್ತಿರುತ್ತೆ. ಬರೀ ಸೀರಿಯಲ್ ಸಿನಿಮಾ ಅಂತ ಹೋದವ್ರಿಗೆ ಪಾಪ ಅವ್ರಿಗೆ ಏನು ಗೊತ್ತಿರಲ್ಲ, ಎಲ್ಲೆಲ್ಲೋ ಏನೇನೋ ಒಂದು ಬ್ಲಾಕ್ ಮಾರ್ಕ್ ಇಟ್ಕೊಂಡೇ ಬಂದಿರ್ತಾರೆ. ಅದ್ರ ಬದಲು ಥಿಯೇಟರ್ ಇಂದ ಹೋಗೋದೇ ನನ್ಗೆ ಒಳ್ಳೇದು ಅನ್ಸುತ್ತೆ, ನನ್ನ ಪ್ರಕಾರ. ಕಲ್ತು ಬರೋದು ತುಂಬಾ ಒಳ್ಳೆಯದು ಉದ್ದೇಶ. ಹೌದು, ನಿಜವಾಗ್ಲೂ ಅವರು ಕೂಡ ಕಲ್ತು ಆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಸಿನಿಮಾ ಒಳ್ಳೆ ರೀತಿಯಾಗಿ ಮೂಡ್ ಬಂದಿದೆ. ಸೊ August 9th ರಿಲೀಸ್ ಮಾಡ್ತಾ ಇದ್ದೀರಾ. ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನ ನೋಡ್ಬೇಕು, ಪೇರೆಂಟ್ಸ್ ಮಕ್ಳನ್ ಕರ್ಕೊಂಡ್ ಬರ್ಬೇಕು. ಮಕ್ಳು ಒಂದು 50% ಆದ್ರೂ ಚೇಂಜ್ ಆದ್ರೆ ಕಷ್ಟಪಟ್ಟು ಮಾಡಿದ್ದು ಸಾರ್ಥಕ ಅನ್ಸುತ್ತೆ. ಬನ್ನಿ, ಜನ ನೋಡಿ, ಎನ್ಕರೇಜ್ ಮಾಡಿ, ಅದಕ್ಕೆ ನೀವು ಮೂಲ ಕಾರಣಕರ್ತರಾಗ್ತೀರಾ. ಅದು ಸಕ್ಸಸ್ ಆದ್ರೆ ನಾವು ಮಾಡಿದ್ದು ಗೋಲು ಮುಟ್ತೀವಿ ಅಂತ ಹೇಳ್ತೇವೆ.
ಪ್ರೊಡ್ಯೂಸರ್ ಅದೇ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ನನಗೆ ಕನ್ನಡ ಸಿನಿಮಾಗಳನ್ನ ಆದಷ್ಟು ಥಿಯೇಟರ್ ನೋಡ್ಲಿ ಎಲ್ರು. ಯಾಕಂದ್ರೆ ಥಿಯೇಟರ್ ನೋಡೋ ಎಫೆಕ್ಟೇ ಬೇರೆ ಇರುತ್ತೆ, ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಯಾಕಂದ್ರೆ ಥಿಯೇಟರ್ಗಳು ಮುಚ್ಚೋಗ್ತಾ ಇದಾವೆ, ಎಲ್ಲಾ ಕಡೆ ನೋಡ್ತಾ ಇದೀವಿ ಸಿನಿಮಾಗಳೆಲ್ಲ. ಇಂಥ ಟೈಮಲ್ಲಿ ಇದೊಂದು ಮಕ್ಳು ಸಿನಿಮಾನು ಈಗಿನ ಸಂದರ್ಭದಲ್ಲಿ ಇರ್ಲಿಲ್ಲ. ನಮ್ಮ ಸಿನಿಮಾ ಬರ್ತಾ ಇದೆ, ಎಲ್ರು ನೋಡ್ಲೇಬೇಕು ಅಂತ ನನಗೆ ಇಷ್ಟ ಇರೋದು. ಆದ್ರೆ ಯಾರ್ಯಾರ ಮನ್ಸು ಹೆಂಗಿರುತ್ತೋ, ಟೈಮ್ ಹೆಂಗಿರುತ್ತೋ ಗೊತ್ತಿಲ್ಲ. ಆದ್ರೆ ರಿಕ್ವೆಸ್ಟ್ ಮಾಡ್ತೀವಿ, ಮಕ್ಳನ್ನಂತೂ ಆದಷ್ಟು ದಯವಿಟ್ಟು ಥಿಯೇಟರ್ ಕರ್ಕೊಂಡ್ಬಂದು ಸಿನಿಮಾ ನೋಡ್ಸಿ ಅಂತ ಕೇಳ್ಕೊಳ್ತೀವಿ. ಹೇಳಿ ಹೀರೋ ಸರ್. ಅದೇನೆ, ಇದೇ August 9th ರಿಲೀಸ್ ಆಗ್ತಿದೆ. ಎಲ್ಲಾರು ಪೇರೆಂಟ್ಸು ಅವ್ರ ಮಕ್ಳನ್ನ ಥಿಯೇಟರ್ಗೆ ಕರ್ಕೊಂಡ್ಬಂದು ತೋರಿಸಿ. ಯಾಕಂದ್ರೆ ಮಕ್ಳು ಮೊಬೈಲ್ ನ ಬಿಟ್ಟು, ಎಲ್ಲಾರ್ಗು ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಮಕ್ಳು ಮೊಬೈಲ್ ನ ಬಿಟ್ಟು ಆ ಟ್ಯಾಲೆಂಟ್ ಮೇಲೆ ವರ್ಕ್ ಮಾಡಿದ್ರೆ ಅವ್ರ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಪೇರೆಂಟ್ಸ್ ಬೆಲೆ ಗೊತ್ತಾಗುತ್ತೆ ಈ ಮೂವಿಯಿಂದ. ಅದು ಅಲ್ದರೆ ಮೆಡಿಕಲಿ ಕೂಡ ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲಾರು ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಫ್ಯೂಚರ್ಗೂ ಕೂಡ ಜೀನಿಯಸ್ ಆಗಿ ಇನ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಹೋಗ್ತಾ ಇರಿ ನೀವು ಕೂಡ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.